ಶಶಾಂಕ್ ಅವರ ಒಂದು ಕಿರುಚಿತ್ರ ಈಗಷ್ಟೇ ನೋಡಿ ಮುಗಿಸ್ತೆ. ಸಿನಿಮಾ ಬಗ್ಗೆ ಒಂದೆರಡು ಮಾತುಗಳನ್ನು ಇಲ್ಲಿ ದಾಖಲಿಸೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಚಿತ್ರಿಸ್ತಾ ಜೀವನದ ಎಲ್ಲ ಬಣ್ಣವನ್ನು ಹಿಡಿಯುವ ಒಂದು ಪ್ರಯತ್ನದ ನಿರ್ಧಾರವನ್ನು ನಿರ್ದೇಶಕರು ತೆಗೆದುಕೊಂಡಿದ್ದು. ಸೊ ಮೊದಲ ಫ್ರೇಮಲ್ಲೇ ನಿಮಗೆ ಇದು ಕಾಲಾತೀತವಾಗಿಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಶಶಾಂಕ್ ಅವರು ಒಬ್ಬ ಡೈರೆಕ್ಟರ್ ಆಗಿ ವಿಜುವಲ್ ಕಂಟ್ರೋಲ್ ಎಷ್ಟೊಂದು ಇಟ್ಕೊಂಡಿದ್ದಾರೆ ಅಂತ ಅನ್ನೋದು ಈ ಶಾರ್ಟ್ ಫಿಲ್ಮಲ್ಲಿ ಗೊತ್ತಾಗುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಫ್ರೇಮಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತಂದರೆ ಒಬ್ಬ ತುಂಬ ಎಕ್ಸ್ಪೀರಿಯನ್ಸ್ಡ್ ಒಬ್ಬ ಫಿಲ್ಮ್ ಡೈರೆಕ್ಟರ್ ಮಾಡೋ ಥರ ಮಾಡಿದ್ದಾರೆ. 14 ನಿಮಿಷದ ಒಳಗೆ ಒಂದು ವಿಶಿಷ್ಟವಾದ ಅನುಭೂತಿಯನ್ನು ನೋಡುಗರಿಗೆ ದಾಟಿಸುವ ಈ ಕಿರುಚಿತ್ರ ನೀವೆಲ್ಲರೂ ನೋಡಬೇಕಾದ ಕಿರುಚಿತ್ರಗಳಲ್ಲಿ ಒಂದು ಅಂತ ಖಂಡಿತವಾಗಿ ಹೇಳ್ತೇನೆ. ಯಾಕೆ ಅಂದರೆ ಮೊದಲಿಗೆ ಈ ಸಿನಿಮಾ 4:3 ರೇಷಿಯೋದಲ್ಲಿ ಚಿತ್ರೀಕರಣ ಆಗಿರೋದು. ನಮ್ಮನ್ನು ಹಲವು ನೆನಪುಗಳ ಜಗತ್ತಿಗೆ ಕರ್ಕೊಂಡು ಹೋದರೆ ಒಂದು ಮಾತನ್ನು ಹೇಳಿದೆ, ತುಂಬ ಚೆನ್ನಾಗಿ ತುಂಬ ವಿಷಯಗಳನ್ನು ಹೇಳಿರುವಂತಹ ಇವರ ಪ್ರಯತ್ನಕ್ಕೆ ನಲ್ವರೈಕೆಗಳು. ಇನ್ನೊಂದು ಸಂತಸದ ವಿಷಯ ಅಂತ ಹೇಳಿದರೆ ಜಾಗತಿಕ ಚಿತ್ರ, ಕನ್ನಡ ಚಿತ್ರ ಅಂತ ಮಾತ್ರ ಹೇಳಲಿಕ್ಕೆ ಬರಲ್ಲ. ಇದರಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ನೋಡಬಹುದಾದಂಥ, ಎಲ್ಲ ಕಡೆ ನಡೆಯಬಹುದಾದಂತಹ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ, ಬಹಳ ನೀಟಿಗೆ, ತುಂಬಾ ದೊಡ್ಡ ಆಡಂಬರ ಇಲ್ಲದೆ ಇದನ್ನ ಪ್ರಸ್ತುತಪಡಿಸಿದ್ದಾರೆ. ಸಿನಿಮಾ ಪರಿಭಾಷೆಯನ್ನು ಬಳಸ್ಕೊಂಡಿದ್ದಲ್ಲ, ಅದು ದುಡಿಸಿಕೊಂಡಿದ್ದಲ್ಲ, ಅದು ಭಾಳ ಅನನ್ಯವಾಗಿದೆ. ಅದರ ಟೇಕಿಂಗ್ಸ್ ಎಲ್ಲ ಆಗ್ಬೋದು, ಅದರ ಮೆಸಾಸಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಅದರ ಕಂಪೋಷನು, ಬ್ಯಾಲೆನ್ಸು, ಅದೆಲ್ಲ ಭಾಳ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾನ್ ಮ್ಯಾನಿಪ್ಯುಲೇಟಿವ್ ಸಿನಿಮಾ ಅಂತ ಒಂದು ನಾವು ಭಾಳ ಮಾತಾಡ್ತಾ ಇರ್ತೀವಲ್ಲ, ಅದರ ಬಗ್ಗೆ ಅದರ ಒಂದು ಒಳ್ಳೆಯ ಉದಾಹರಣೆ ಇದು. 21ನೇ ಶತಮಾನದಲ್ಲಿ ನಾವು ಯೋಚನೆ ಮಾಡ್ತೀವಿ ಇದ್ರ ಬಗ್ಗೆ. ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿದೆ. ಸಿನಿಮಾ ಅಂದ ಕೂಡಲೇ ನಮ್ಮಲ್ಲಿ ಎಲ್ಲವನ್ನೂ ಒಂದು ಭಾರಿ ಮೊತ್ತದ ಒಂದು ಗ್ರ್ಯಾಂಡ್ ಇಲ್ಯೂಷನ್ನ ಕ್ರಿಯೇಟ್ ಮಾಡಬೇಕಾದ ಹಂತದಲ್ಲಿ ಸಂಪೂರ್ಣವಾಗಿ ನೋ ಬಜೆಟ್ ಅನ್ನುವಂಥದ್ದು, ಅಂದರೆ ಹಣಕ್ಕಿಂತ ಹೆಚ್ಚಾಗಿ ನನ್ನಲ್ಲಿರುವಂಥ ಎಲ್ಲ ಒಂದು ರಿಸೋರ್ಸಸ್ ಏನಿದೆ, ಸಂಪನ್ಮೂಲಗಳನ್ನು ಬಳಸ್ಕೊಂಡು ತಮ್ಮದೇ ಒಂದು ಊರಲ್ಲಿ ಏನೇನು ಸಿಗುತ್ತೋ ಅದರಲ್ಲೇ ಒಂದು ಕತೆ ಹೆಣೆದು ಆ ಕತೆ ಹೆಣೆಯೋದ್ರ ಮೂಲಕ ಅದರಲ್ಲೂ ಒಂದು ಸಿನಿಮಾ ಕಟ್ಟಿ ಇವ್ರು ಮಾಡಿರುವಂಥ ಈ ಪ್ರಯತ್ನ ನಿಜಕ್ಕೂ ಒಂದು 14-15 ನಿಮಿಷ ನಮಗೆ ಒಂದು ಊರೊಳಗೆ ಕೂರಿಸಿ ಊರಿನ ಕಥೆಯ ಜೊತೆಗೆ ನಮ್ಮದೇ ಮನೆಯ ಕಥೆಯನ್ನು ಹೇಳಿದ್ದಾರೆ. ಜೊತೆಗೆ ಅದರಲ್ಲಿ ಸುಮಾರು ಫಿಲಾಸಫಿಕಲ್ ಮತ್ತು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳನ್ನು ಈ ಸಿನಿಮಾ ಹೇಳ್ತಾ ಹೋಗುತ್ತೆ. ಶಶಾಂಕ್ ಅವರಿಗೂ ಆ ತಂಡಕ್ಕೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ.